ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗುಡ್ಡದ ಅನಾಹುತದ ಬಳಿಕ ಸೃಷ್ಟಿಯಾದ ಬಯಲಲ್ಲಿ ಸಾವಿನ ಚೀತ್ಕಾರ ಕೇಳಿಸ್ತಾ ಇದೆ. ಮೃತರ ಲೆಕ್ಕ ಸದ್ಯಕ್ಕೆ 300 ದಾಟಿದೆ. ಬಲಿಗುಡ್ಡ ಅಗೆದಷ್ಟು ಹೆಣಗಳ ರಾಶಿ ಸಿಗ್ತಾ ಇದೆ. 70 ಕಿಲೋಮೀಟರ್ ದೂರದ ಚಾಲಿಯಾರ್ ನದಿಯಲ್ಲಿ ಮೃತದೇಹಗಳು ತೇಲಿ ಬರ್ತಾ ಇದ್ದು ಭಯಾನಕತೆಯನ್ನ ವಿವರಿಸ್ತಾ ಇದೆ. ತಾತ್ಕಾಲಿಕ ಬ್ರಿಡ್ಜ್ನಿಂದ ಕಾರ್ಯಾಚರಣೆ ವೇಗ ಪಡೆದಿದೆ. ಮುಂಡಕೈ ಇಡೀ ಹಳ್ಳಿ ಸ್ಮಶಾನವಾಗಿದೆ. ಚೂರಲ್ಮಲಾದಲ್ಲಿ ಒಂದೇ ಕುಟುಂಬದ 25 ಮಂದಿ ಕಣ್ಮರೆಯಾಗಿದ್ದಾರೆ. ಸಿಎಂ ಜೊತೆ ಮಾತನಾಡಿದ್ದ ಅಜ್ಜಿಯ ಸೊಸೆ ಮತ್ತು ಮೊಮ್ಮಗನ ಮೃತದೇಹ ಇವತ್ತು ಪತ್ತೆಯಾಗಿದೆ. ಕೊನೆ ಇಲ್ಲದಂತೆ ಕಣ್ಣೀರು ಹರಿತಾ ಇದೆ. ಮಗುವಿನ ಮುಖಕ್ಕೆ ಒಂದೇ ಒಂದು ಮುತ್ತು ಕೊಡ್ತೀನಿ ಪ್ಲೀಸ್. ಈ ತಾಯಿಯ ಕಂಬನಿ ದೃಶ್ಯ ಕಲ್ಲು ಹೃದಯವೂ ಕರಗುವಂತಿದೆ. ಗೆಳೆಯನಿಗಾಗಿ ಬೆಂಗಳೂರಿನಿಂದ ಓಡೋಡಿ ಬಂದ ವ್ಯಕ್ತಿಗೆ ಕಣ್ಣೀರಿನ ಉಡುಗೊರೆ. ಈ ಮಧ್ಯೆ ಕರ್ನಾಟಕದ ಸುಮಾರು 40 ಮಂದಿಯನ್ನು ರಕ್ಷಿಸಲಾಗಿದೆ. ಇತ್ತ ರಾಜ್ಯದಲ್ಲೂ ಮಳೆಯ ಆರ್ಭಟ ಜೋರಿದೆ. ಪುತ್ತೂರಿನ ಬೆಳ್ಳಿಪ್ಪಾಡಿ ಗ್ರಾಮದಲ್ಲಿ ಭೂ ಕುಸಿತದ ದುರಂತ ನಡೆದಿದೆ. ಕೊಪ್ಪದಲ್ಲಿ ಕುಸಿದ ಧರೆ 300 ಅಡಿ ದೂರಕ್ಕೆ ಜಾರಿದೆ. ಬೇಲೂರಿನ ಕಳ್ಳೇರಿಯಲ್ಲಿ ಮಳೆ ಗಾಳಿಗೆ ಸೂರು ಕೊಚ್ಚಿ ಹೋಗಿದೆ. ಕೊಡಗಿನಲ್ಲಿ ಸಿಎಂ ಮಳೆ ಹಾನಿ ಪರಿಶೀಲಿಸಿದ್ದಾರೆ. ಈ ಕೇಸು ಕೊನೆಗೂ ಒಂದು ಹಂತಕ್ಕೆ ಬಂತು. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಖಾತೆಗಳು ರಿಟ್ರೀವ್ ಆಗಿದ್ದು, ಪವಿತ್ರ ಗೌಡ ಜೊತೆಗಿನ ಚಾಟ್ ಹಿಸ್ಟ್ರಿ ರಿಪ್ಲೈ ರಿವೀಲ್ ಆಗ್ತಿದೆ. ಇತ್ತ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯದಲ್ಲಿ ಸಾಕ್ಷ್ಯನಾಶ, ಕೇಸು ಮುಚ್ಚಿ ಹಾಕೋ ಒಳಸಂಚು ಬಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.